ಒಂದು ಕುಟುಂಬ, ಆದರೆ ಎರಡು ಪಳೆ. ಈ ಜನನವೇ ಮುಂದೆ ಮಹಾಯುದ್ಧಕ್ಕೆ ಕಾರಣವಾಯಿತು. ಭೀಷ್ಮನ ತ್ಯಾಗದ ನಂತರ ಹಸ್ತಿನಾಪುರದಲ್ಲಿ ರಾಜಕೀಯ ಪರಿಸ್ಥಿತಿ ಬದಲಾಗಿದೆ. ಸತ್ಯಾವತಿ ಮತ್ತು ಶಾಂತನು ಮಕ್ಕಳಾದ ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದರು ರಾಜರಾದರು. ಆದರೆ ಬೇಗನೆ ಅವರು ಸಾವನ್ನಪ್ಪಿದರು. ರಾಜ್ಯಕ್ಕೆ ವಾರಸುದಾರರೇ ಇರಲಿಲ್ಲ. ಹಸ್ತಿನಾಪುರ ಭವಿಷ್ಯ ಅಪಾಯದಲ್ಲಿತ್ತು. ನಂತರ ವಿಚಿತ್ರ ವಿಧಾನದಿಂದ 3 ಮಕ್ಕಳು ಹುಟ್ಟಿದರು: ಧೃತರಾಷ್ಟ್ರ, ಪಾಂಡು, ವಿದುರ. ಧೃತರಾಷ್ಟ್ರ ಪತ್ನಿ ಗಾಂಧಾರಿ. ಅವಳು 100 ಮಕ್ಕಳಿಗೆ ಜನ್ಮ ನೀಡಿದಳು. ಅವರಲ್ಲಿ ಹಿರಿಯನು ದುರ್ಯೋಧನ. ನಂತರ ಪಾಂಡುವಿನ ಪತ್ನಿ ಕುಂತಿ ಒಂದು ದಿವ್ಯವರ ಇತ್ತು: ದೇವರನ್ನು ಕರೆದು ಮಕ್ಕಳನ್ನು ಪಡೆಯುವ ಶಕ್ತಿ. ಹೀಗಾಗಿ ಹುಟ್ಟಿದವರು ಯುಧಿಷ್ಠರ, ಭೀಮ, ಅರ್ಜುನ, ನಕುಲ, ಸಹದೇವ. 5 ಪಾಂಡವರು. ಒಂದೇ ಮನೆಯಲ್ಲಿ ಬೆಳೆದರೂ ಪಾಂಡವರು ಮತ್ತು ಕೌರವರ ನಡುವೆ ದ್ವೇಷ ಶುರುವಾಯಿತು. ವಿಶೇಷವಾಗಿ ದುರ್ಯೋಧನ ಮತ್ತು ಪಾಂಡವರನ್ನು ದ್ವೇಷಿಸುತ್ತಿದ್ದನು. ಈ ದ್ವೇಷ ಹೇಗೆ ಯುದ್ಧಕ್ಕೆ ತಿರುಗಿತು? ದುರ್ಯೋಧನ ಪಾಂಡವರನ್ನು ಹೇಗೆ ಕೊಲ್ಲಲು ಯತ್ನಿಸಿದ? ಮುಂದಿನ ಭಾಗದಲ್ಲಿ ನೋಡೋಣ.